ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ದಾದ್ಮೇಲೆ ನಿಮ್ಮ ಮನೆಯಲ್ಲಿ ಪೇರೆಂಟ್ಸಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ, ಅವರಿಗೆ ಎಕ್ಸ್ಪ್ಲೈನ್ ಮಾಡಿ. ಹಾಗೆ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದ್ಸಲ ತಿಳಿಸಿ. ಏನಕ್ಕೆ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಈ ಸ್ಕ್ಯಾಮ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಬೆಳೆದು ನಿಂತಿದೆ ಅಂದ್ರೆ ನಾವು ಇಮ್ಯಾಜಿನ್ ಕೂಡ ಮಾಡೋದಿಲ್ಲ. ಈ ಲೆವೆಲ್ ಅಲ್ಲೂ ಕೂಡ ಸ್ಕ್ಯಾಮ್ ಮಾಡ್ಬೋದಾ, ಈ ಲೆವೆಲ್ ಆಗಿನೂ ಕೂಡ ಫ್ರಾಡ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಾವೇ ಶಾಕ್ ಆಗಬೇಕು. ಆ ಲೆವೆಲ್ ಅಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಆದಷ್ಟು ಹುಷಾರಾಗಿರಿ. ರೀಸೆಂಟ್ ಆಗಿ ನಾನು ಒಂದು ಇನ್ಸಿಡೆಂಟ್ ಕೇಳಿದೆ. ನಾ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಈ ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಏನಕ್ಕೆ ನಾನು ನಿಮ್ಮ ಪೇರೆಂಟ್ಸಿಗೆ ಹಾಗೆ ಬಂದ್ಬಿಟ್ಟು ಅಜ್ಜಿ ತಾತಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನಾವಾದ್ರೆ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿರ್ತೀವಿ. ನಮಗೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನೋದು ಸಿಗ್ತಿರುತ್ತೆ. ಯಾವ ರೀತಿ ಸ್ಕ್ಯಾಮ್ ನಡೀತಾ ಇದೆ, ಸ್ಕ್ಯಾಮ್ ಅಲ್ಲಿ ಎಷ್ಟು ಅಡ್ವಾನ್ಸ್ ಲೆವೆಲ್ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಇರುತ್ತೆ. ರೀಲ್ಸ್ ನೋಡಿ ಆದ್ರೂ ಅರ್ಥ ಮಾಡ್ಕೊಂತೀವಿ, ಯೂಟ್ಯೂಬ್ ಅಲ್ಲಾದ್ರೂ ಅರ್ಥ ಮಾಡ್ಕೊಂತೀವಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ನ್ಯೂಸ್ ಆರ್ಟಿಕಲ್ ಓದಿ ಆದ್ರೂ ನಾವು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆದ್ರೆ ಗೈನ್ ಮಾಡ್ತೀವಿ. ಆದ್ರೆ ಮನೇಲಿರೋ ಪೇರೆಂಟ್ಸ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಅಜ್ಜಿ ತಾತ ಅವರಿಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ. ಅಂದ್ರೆ ಸ್ಕ್ಯಾಮ್ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಇರುತ್ತಾಗ್ಲಿ, ಈ ತರ ಎಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ನಾಳೆ ದಿವಸ ಅವ್ರಿಗೂ ಕೂಡ ಈ ಒಂದು ಫೋನ್ ಕಾಲ್ ಹೋಗ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ದಾದ್ಮೇಲೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಬಂದ್ಬಿಟ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಈ ರೀತಿಯಾಗಿ ಸ್ಕ್ಯಾಮ್ ಆಗ್ತಿದೆ ಅಂತೇಳಿ. 100% ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೆಲ್ಲಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು, ಬರ್ತಿದೆ ಅನ್ಸಿದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ರೀಸೆಂಟ್ ಆಗಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆನೇ ಮಾತಾಡೋಣಂತೆ. ಈ ಒಂದು ಇನ್ಸಿಡೆಂಟ್ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೆದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅವ್ರ ವಯಸ್ಸು ನೋಡ್ಬೋದು, ಹತ್ತತ್ರ 65 ವರ್ಷ ಮೇಲೇನೆ ಇರುತ್ತೆ. ಇವರಿಬ್ರು ಕೂಡ ಒಂದು ಡೆತ್ ನೋಟ್ ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಸೂಸೈಡ್ ಏನಕ್ಕೆ ಮಾಡ್ಕೊಂಡ್ರು ಬ್ರೋ ಅಂದ್ರೆ, ಅವ್ರ ಸ್ಟೋರಿ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಪಾಪ ಇವ್ರು ಬಂದ್ಬಿಟ್ಟು ರಿಟೈರ್ಡ್ ಆಗ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಇವ್ರಿಗೆ ಬಂದ್ಬಿಟ್ಟು ಒಂದು ವಿಡಿಯೋ ಕಾಲ್ ಆದ್ರೆ ಬಂದಿದೆ. ಬೀರಾ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬಂದ್ಬಿಟ್ಟು ವಿಡಿಯೋ ಕಾಲ್ ಆದ್ರೆ ಮಾಡಿದ್ದಾನೆ. ಆ ವ್ಯಕ್ತಿ ಏನ್ ಹೇಳಿದಾನೆ ಅಂದ್ರೆ, ನಾನ್ ಬಂದ್ಬಿಟ್ಟು ಡೆಲ್ಲಿಯಿಂದ ಮಾತಾಡ್ತಾ ಇದ್ದೀನಿ, ಡೆಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇದೀವಿ. ನಿಮ್ ಸಿಮ್ ಏನಿದೆಲ್ಲ, ಇವಾಗ ನಾವೇನ್ ಕಾಲ್ ಮಾಡಿದೀವಲ್ಲ, ಈ ಒಂದು ಸಿಮ್ ಅಲ್ಲಿ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್ ಆದ್ರೆ ನಡೀತಾ ಇದೆ. ಆ ಒಂದು ಆಕ್ಟಿವಿಟೀಸ್ ನಾವೆಲ್ಲರೂ ಕೂಡ ಫೈಂಡ್ ಔಟ್ ಮಾಡಿದೀವಿ. ಆದಷ್ಟು ಬೇಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ವಿತಿನ್ 2 days ಅಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಪಾಪ ಅವರು ಗಾಬರಿ ಆಗ್ಬಿಟ್ಟಿದ್ದಾರೆ. ಮೊದಲೇ ವಯಸ್ಸಾಗಿದೆ, ಈ ವಯಸ್ಸಲ್ಲಿ ನಮಗೆ ಜೈಲು, ಕೋರ್ಟ್ ಇದೆಲ್ಲ ಬೇಕಾ ಅಂತೇಳಿ ಪಾಪ ಅವರು ತುಂಬಾ ಡಿಪ್ರೆಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡೇ ಮತ್ತೆ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡ್ಬಿಟ್ಟು ಏನ್ ಹೇಳಿದ್ದಾರೆ ಅಂದ್ರೆ, ಈ ಕೇಸ್ ಇನ್ನ ನಮ್ಮ ಕೈಯಲ್ಲೇ ಇದೆ, ನಾವು ಬೇಕಂದ್ರೆ ಈ ಕೇಸ್ನ ನಾವು ಬೇಕಂದ್ರೆ ಚೇಂಜ್ ಮಾಡ್ಬೋದು, ನಿಮ್ಮನ್ನ ಬೇಕಂದ್ರೆ ನಾವು ಇದರಿಂದ ಹೊರಗೂ ಕೂಡ ಕರ್ಕೊಂಡು ಬರ್ತೀವಿ, ನೀವೇನಂದ್ರೆ ಒಂದು 50 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಅವರು ವಿಡಿಯೋ ಕಾಲ್ ಅಲ್ಲಿ 50 ಲಕ್ಷ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ. ಇವ್ರ ಹತ್ರ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ಇದ್ರೆ 50 ಲಕ್ಷ ಅವರಿಗಾದ್ರೆ ಹಾಕಿದ್ದಾರೆ. ಈ ವ್ಯಕ್ತಿನೇ ಹೋಗ್ಬಿಟ್ಟು 50 ಲಕ್ಷ ಅವ್ರಿಗಾದ್ರೆ ಹಾಕಿದ್ದಾರೆ. ಹಾಕಿದ್ದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನ 10 ಲಕ್ಷ ಬೇಕು, ಇನ್ನ 5 ಲಕ್ಷ ಬೇಕು, ಇನ್ನ 20 ಲಕ್ಷ ಬೇಕು ಅಂತೇಳಿ ಪ್ರತಿದಿನ ಕಾಲ್ ಮಾಡ್ಬಿಟ್ಟು ಡಿಮ್ಯಾಂಡ್ ಆದ್ರೆ ಮಾಡ್ತಿದ್ದಾರೆ. ನೀವೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವತ್ತು ಸಂಜೆ ಅರೆಸ್ಟ್ ಮಾಡ್ತೀವಿ, ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಪಾಪ ಅವ್ರ ಹತ್ರ ದುಡ್ಡಿಲ್ಲ, ಇರೋ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ಅವ್ರಿಗಾದ್ರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಒಂದು ಡೆತ್ ನೋಟ್ ಬರೆದ್ಬಿಟ್ಟು ಇಬ್ರು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅದು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಆಮೇಲೆ ಅಕ್ಕಪಕ್ಕ ಮನೆಯವರು ಬಾಡಿನ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ಇವಾಗ ಇನ್ವೆಸ್ಟಿಗೇಷನ್ ಆದ್ರೆ ಮಾಡ್ತಿದ್ದಾರೆ. ಆದಷ್ಟು ಹುಷಾರಾಗಿರಿ. ಈ ನ್ಯೂಸ್ ಕೇಳಿದಾದ್ಮೇಲೆ ಪರ್ಸನಲಿ ನನಗೆ ತುಂಬಾನೇ ಬೇಜಾರಾಯ್ತು. ರೀಸನ್ ಏನು ಅಂದ್ರೆ, ಇವಾಗಿನ ಕಾಲದಲ್ಲಿ 50 ಲಕ್ಷ ಯಾರಿಗೂ ಸುಮ್ಮನೆ ಬರೋದಿಲ್ಲ, ಯಾರ್ಯಾರಿಗೂ ಸುಮ್ಮನೆ ಬರೋದಿಲ್ಲ. ಎಷ್ಟೋ ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ದುಡ್ಡನ್ನ ಅವರು ಸೇವ್ ಮಾಡಿದ್ರೆ ಆವಾಗಷ್ಟೇ ಆ ದುಡ್ಡು ಅನ್ನೋದು ಇರುತ್ತೆ. ಆ 50 ಲಕ್ಷನೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಪಾಪ ಅವರಿಗೆ ಸ್ಕ್ಯಾಮರ್ ಸಿಗಾದ್ರೆ ಹಾಕಿದ್ದಾರೆ. ಇದು ಸ್ಕ್ಯಾಮ್ ಅಂತನೂ ಕೂಡ ಅವರಿಗೆ ಗೊತ್ತಿಲ್ಲ. ಇವಾಗ ಯಾರೋ ಒಬ್ರು ಅವ್ರ ಹತ್ರ ಹೋಗ್ಬಿಟ್ಟು ಈ ರೀತಿಯಾಗಿನೂ ಕೂಡ ಸ್ಕ್ಯಾಮ್ ನಡೀತಾ ಇದೆ, ಒಂದ್ ಸ್ವಲ್ಪ ಹುಷಾರಾಗಿರಿ ಅಂತೇಳಿ ಒಂದ್ ಸ್ವಲ್ಪ ಮುಂಚೆನೆ ಅವರಿಗೆ ಎಜುಕೇಟ್ ಮಾಡಿದ್ರೆ 100% ಅವರು ಪಾರ ಆಗ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಈ ರೀತಿಯಾಗಿನೂ ಕೂಡ ಸ್ಕ್ಯಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ಒಂದ್ 2-3 ತಿಂಗಳಿಂದ ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ಬಿಟ್ಟು ಒಂದು ನ್ಯೂಸ್ ಆದ್ರೆ ಬಂದಿತ್ತು. ಅದೇ ತರ ಅಂತ ಇಟ್ಕೊಳ್ಳಿ, ಇದೊಂದು ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್. ಅಂದ್ರೆ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಅವರು ಸ್ಕ್ಯಾಮ್ ಮಾಡ್ತಾರೆ. ನಾವು ಏರ್ಪೋರ್ಟ್ ಇಂದ ಕಾಲ್ ಮಾಡ್ತಿದೀವಿ, ಕಸ್ಟಮ್ ಆಫೀಸರ್ಸ್ ಅಂತಾನೂ ಕೂಡ ಸ್ಕ್ಯಾಮ್ ಮಾಡ್ತಾರೆ, ಪೊಲೀಸ್ ಅವರಂತಾನೂ ಕೂಡ ಸ್ಕ್ಯಾಮ್ ಮಾಡ್ತಾರೆ. ಈ ರೀತಿಯಾಗಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಕಾಲ್ ಮಾಡ್ತಿದೀವಿ ಅಂತೇಳಿ ಸ್ಕ್ಯಾಮ್ ಮಾಡ್ತಾರೆ. ಅವ್ರ ವಿಡಿಯೋ ಕಾಲ್ ಅಲ್ಲೂ ಕೂಡ ಯಾವ ರೀತಿ ಇರ್ತಾರೆ ಅಂದ್ರೆ, ಕ್ಲೀನ್ ಆಗಿ ಯೂನಿಫಾರ್ಮ್ ಹಾಕೊಂಡು, ಕ್ಲೀನ್ ಆಗಿ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಿದ್ರೆ ಆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಆ ಫೀಲ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಒಂದು ರೂಮ್ ಅಲ್ಲಿ ಅವರೊಂದು ಸೆಟಪ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಅವರು ವಿಡಿಯೋ ಕಾಲ್ ಮಾಡಿದ್ರು ಕೂಡ ನಾವು ಎದುರ್ಕೋಬೇಕು ಅಂದ್ರೆ ಆ ಫೀಲ್ ಅಲ್ಲಿ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಗೊತ್ತಿರೋರ್ಗಾದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ 100% ಇದು ರಿಯಲ್ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ನನಗೆ ಒಂದ್ ರೀತಿ ಬೇಜಾರಾಯ್ತು. ಒಂದ್ ಟೈಮ್ ಅಲ್ಲಿ ದುಡ್ಡು
ದುಡಿಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ದುಡ್ಡು ದುಡಿತಾ ಇದ್ರು. ಇವಾಗ ಹಂಗಲ್ಲ, ತುಂಬಾ ಸ್ಕ್ಯಾಮ್ ಮಾಡಿ ಅದು ಇದು ಆಸೆ ತೋರಿಸ್ಬಿಟ್ಟು ಇವಾಗ ದುಡ್ಡಾದ್ರೆ ಹೊಡಿತಾ ಇದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ನನಗೆ ತುಂಬಾ ಬೇಜಾರಾಯ್ತು. ಪಾಪ ಅವರಿಗೆ ತುಂಬಾನೇ ವಯಸ್ಸಾಗಿದೆ, ಆ ದುಡ್ಡವರು ಏನಕ್ಕೆ ಜೋಡಿಸಿಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ, ಇವಾಗ ಸ್ಕ್ಯಾಮರ್ಸ್ ಕೈಗಾದ್ರೆ ಹೋಗಿದೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಿಮಗೆ ಅನ್ನಿಸ್ಬೋದು ಬ್ರೋ ಇವಾಗ ಅವರಿಗಾದ್ರೆ ವಯಸ್ಸಾಗಿದೆ, ಇವಾಗ ಗೊತ್ತಿರೋರಾದ್ರೆ ಈ ಸ್ಕ್ಯಾಮ್ ಅಲ್ಲಿ ಬೀಳೋದಿಲ್ಲಲ್ಲ ಅಂತೇಳಿ. ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಆಲ್ ಓವರ್ ದಿ ವರ್ಲ್ಡ್ ಅಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಲ್ಲಿ ತುಂಬಾ ಜನ ಸ್ಕ್ಯಾಮ್ ಆಗಿರೋದು ನಮ್ಮ ಇಂಡಿಯಾದಲ್ಲೇ. ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಬೇರೆ ಎಲ್ಲಿನೂ ಕೂಡ ತುಂಬಾ ಜನ ಸ್ಕ್ಯಾಮ್ ಆಗಿಲ್ಲ. ನಮ್ಮ ಇಂಡಿಯಾದಲ್ಲಿರೋರು ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವಾಗ ಗೊತ್ತಿಲ್ದಿರೋರ್ಗಾದ್ರೆ ಓಕೆ, ಇವಾಗ ಎಜುಕೇಟೆಡ್ ಪರ್ಸನ್ಸ್ ಕೂಡ ಈ ರೀತಿಯಾಗಿ ತಪ್ಪು ಮಾಡಿದ್ರೆ ನಿಮಗೆ ಏನ್ ಅನ್ಸುತ್ತೆ? ರೀಸೆಂಟ್ ಆಗಿ ಮಧ್ಯಪ್ರದೇಶದಲ್ಲಿ ಇನ್ಸಿಡೆಂಟ್ ನಡೆದಿದೆ. ಒಬ್ರು ಟೀಚರ್, ಇವ್ರು ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಅಲ್ಲಿ ಟೀಚರ್, ಹತ್ತತ್ರ 35 ವರ್ಷ ಇದೆ. ಇವರಿಗೆ ಒಂದು ಕಾಲ್ ಆದ್ರೆ ಬಂದಿದೆ, ನಾವು ಏರ್ಪೋರ್ಟ್ ಇಂದ ಕಾಲ್ ಮಾಡ್ತಾ ಇದೀವಿ, ಕಸ್ಟಮ್ ಆಫೀಸರ್ಸ್ ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಆದ್ರೆ ಬಂದಿದೆ, ಅನ್ನೌನ್ ಪಾರ್ಸಲ್, ಇದನ್ನ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಆಗಿ ಡ್ರಗ್ಸ್ ಆದ್ರೆ ಇದೆ, ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ವಿಡಿಯೋ ಕಾಲ್ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿದ ತಕ್ಷಣ ಅವರು ಆ ಕಾಲೇಜಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವರು ಯಾವ ಲೆವೆಲ್ ಅಲ್ಲಿ ಟಾರ್ಚರ್ ಕೊಡ್ತಾರೆ, ಯಾವ ಲೆವೆಲ್ ಅಲ್ಲಿ ಭಯ ಪಡಿಸ್ತಾರೆ ಅಂತೇಳಿ. ಆದಷ್ಟು ಹುಷಾರಾಗಿರಿ. ಈ ತರ ಆಕ್ಟಿವಿಟೀಸ್ಗೆಲ್ಲ ಎದುರೋದಕ್ಕೆ ಹೋಗ್ಬೇಡಿ. ನಿಮಗೆ ಏನಾದ್ರೂ ಈ ರೀತಿಯಾಗಿ ಒಂದು ವಿಡಿಯೋ ಕಾಲ್ ಬಂತು, ಇಲ್ಲಾಂದ್ರೆ ಒಂದು ಅನ್ನೌನ್ ನಂಬರ್ ಇಂದ ಕಾಲ್ ಬಂತು ಅಂದ್ರೆ ನೀವು ಎದುರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ತಪ್ಪು ಮಾಡಿದ್ದೀರಾ ಇಲ್ಲ ತಾನೆ? ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ತಪ್ಪೇ ಮಾಡಿರೋದಿಲ್ಲ, ಆದ್ರೂ ಕೂಡ ಎದುರ್ಕೊಂತಾ ಇರ್ತೀರಾ. ಆ ರೀತಿಯಾಗಿ ಎದುರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಯರ್ ಬೈ ನಿಮಗೆ ಪೊಲೀಸ್ ಸ್ಟೇಷನ್ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಈ ರೀತಿಯಾಗಿ ಒಂದು ಅನ್ನೌನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ, ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಅಂತ ಹೇಳ್ತಿದ್ದಾರೆ, ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಆದ್ರೆ ರೈಸ್ ಮಾಡಿ. ಇನ್ನು ಉಳಿದಿದ್ದೆಲ್ಲ ಅವರೇ ನೋಡ್ಕೊಂತಾರೆ. ಅವ್ರ ಹತ್ರ ಕಂಪ್ಲೀಟ್ ಆಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುತ್ತೆ. ಎಲ್ಲಿಂದ ಕಾಲ್ ಬರ್ತಾ ಇದೆ, ಯಾವ ನಂಬರ್ ಇಂದ ಕಾಲ್ ಬರ್ತಾ ಇದೆ, ಕಂಪ್ಲೀಟ್ ಆಗಿ ಅವರು ಫೈಂಡ್ ಔಟ್ ಮಾಡ್ತಾರೆ. ನೀವು ಎದುರೋ ಅವಶ್ಯಕತೆನೇ ಇಲ್ಲ. ಪೊಲೀಸ್ ಹೆಸರಲ್ಲಿ ಅವರು ಕಾಲ್ ಮಾಡಿದ್ರು ಕೂಡ ಎದುರಬೇಡಿ. ಅವ್ರು ಏನಾದ್ರೂ ಹೆಸರು ಇಟ್ಕೊಂಡ್ಲಿ, ನಾವು ಪೊಲೀಸ್ ಅವರೇ ಮಾತಾಡ್ತಿದೀವಿ ಅಂದ್ರೂ ಕೂಡ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸಿ, ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾರಾದ್ರೂ ವಿಡಿಯೋ ಕಾಲ್ ಮಾಡಿಬಿಟ್ಟು ನಮಗೆ ಈ ರೀತಿಯಾಗಿ ದುಡ್ಡು ಹಾಕಿ, ಇಲ್ಲಾಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನಾದ್ರೂ ಹೇಳಿದ್ರೆ ನೀವು ಎದುರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಹೊಸ ತರ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಈ ತರ ಇನ್ಸಿಡೆಂಟ್ಸ್ ಹೇಳ್ಕೊಂತ ಹೋದ್ರೆ ನಮಗೆ ತುಂಬಾ ನ್ಯೂಸ್ ಆದ್ರೆ ಸಿಗುತ್ತೆ. ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಪ್ರತಿಯೊಂದು ಸಿಟಿಯಲ್ಲೂ ಕೂಡ ಈ ತರ ಎಷ್ಟೋ ಜನ ಸ್ಕ್ಯಾಮ್ ಇಂದ ಸೂಸೈಡ್ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆದಷ್ಟು ಈ ಒಂದು ಸ್ಕ್ಯಾಮ್ ಇಂದ ಒಂದು ಸ್ವಲ್ಪ ಹುಷಾರಾಗಿರಿ. ಈ ಸ್ಕ್ಯಾಮ್ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ತಲ್ಲ, ಈ ಐಡಿಯಾ ಸಿಕ್ಕಿದ್ದಾದ್ಮೇಲೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಿಳಿಸಿ. ಈ ವಿಡಿಯೋನ ನೀವು ಶೇರ್ ಮಾಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಮನೇಲಿರೋ ಪೇರೆಂಟ್ಸಿಗೆ ಹೇಳಿ ಈ ತರ ವಿಡಿಯೋ ಕಾಲಲ್ಲಿ ಕಾಲ್ ಮಾಡ್ತಾರೆ, ವಾಯ್ಸ್ ಕಾಲ್ ಬರುತ್ತೆ, ಹಾಗೆ ಬಂದ್ಬಿಟ್ಟು ನಿಮ್ಮನ್ನ ಎದುರಿಸ್ತಾರೆ, ನೀವು ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಎಜುಕೇಟ್ ಮಾಡಿದ್ದೀರಾ ಅಂದ್ರೆ ನಾಳೆ ದಿವಸ ನೀವು ಓರಾಗಿರ್ತೀರಾ. ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಾಜಿಗೋ ಇಲ್ಲಾಂದ್ರೆ ನಿಮ್ಮ ಮಮ್ಮಿಗೋ ಯಾರೋ ಕಾಲ್ ಮಾಡಿಬಿಟ್ಟು ಈ ರೀತಿಯಾಗಿ ಎದುರಿಸಿದ್ರು ಅಂತ ಇಟ್ಕೊಳ್ಳಿ, ಅವ್ರೇನಾದ್ರೂ ಬಿಲೀವ್ ಮಾಡಿದ್ರೆ ಏನ್ ಗತಿ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವಾಗಲೂ ಕೂಡ ನಾವು ಅವ್ರ ಪಕ್ಕದಲ್ಲೇ ಇರೋದಿಲ್ಲಲ್ಲ, ನೀವು ಆದಷ್ಟು ಒಂದು ಸ್ವಲ್ಪ ಎಜುಕೇಟ್ ಮಾಡಿದ್ದೀರಾ ಅಂದ್ರೆ ಅವರು ಕೂಡ ಒಂದು ಸ್ವಲ್ಪ ಹುಷಾರಾಗಿರ್ತಾರೆ. ನಾಳೆ ದಿವಸ ಈ ತರ ಇನ್ಸಿಡೆಂಟ್ಸ್ ಆದ್ರೆ ನಡೆಯೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಈ ತರ ಇನ್ಫಾರ್ಮೇಶನ್ ನೀವು ಮಿಸ್ ಆಗಬಾರ್ದು ಅಂದ್ರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.